ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೆದುಳಿಗೆ ಸರಿಯಾಗಿ ಆಮ್ಲಜನಕ ಪೂರೈಕೆಯಾಗದೇ ಇದ್ದರೆ ಏನಾಗುತ್ತದೆ? ಆಪ್ಷನ್ಸ್: ಎ ರಕ್ತ ಹೆಪ್ಪುಗಟ್ಟುವಿಕೆ, ಬಿ ಪಾರ್ಶ್ವವಾಯು, ಸಿ ಕೋಮಾ, ಡಿ ಅಲ್ಝೈಮರ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ಶ್ವವಾಯು. ಮೆದುಳಿನ ಒಂದು ಭಾಗಕ್ಕೆ ರಕ್ತ ಪೂರೈಕೆಯಲ್ಲಿ ಅಡಚಣೆ ಉಂಟಾದಾಗ ಹಾಗೂ ಮೆದುಳಿನ ಅಂಗಾಂಶವು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪಡೆಯದಿದ್ದಾಗ ಮೆದುಳಿನ ಪಾರ್ಶ್ವವಾಯು ಸಂಭವಿಸುತ್ತದೆ. ಈ ಕಾರಣದಿಂದ ಮೆದುಳಿನ ಕೆಲವು ಜೀವಕೋಶಗಳು ತಕ್ಷಣವೇ ಸಾಯುತ್ತವೆ. ಮತ್ತೊಂದು ರೀತಿಯ ಹೆಮರಾಜಿಕ್ ಪಾರ್ಶ್ವವಾಯು ಸಂಭವಿಸುತ್ತದೆ. ಮೆದುಳಿನಲ್ಲಿರುವ ರಕ್ತನಾಳ ಸೋರಿಕೆಯಾಗಿ ಸಿಡಿದು ಮೆದುಳಿಗೆ ರಕ್ತಸ್ರಾವವಾದಾಗ ಇದು ಸಂಭವಿಸುತ್ತದೆ. ರಕ್ತವು ಮೆದುಳಿನ ಕೋಶಗಳ ಮೇಲೆ ಒತ್ತಡ ಹೆಚ್ಚಿಸುತ್ತದೆ. ಇದು ಅವುಗಳನ್ನು ಹಾನಿಗೊಳಿಸುತ್ತದೆ. ಸಮಸ್ಯೆ ಇದ್ದಾಗ ರೋಗ ಲಕ್ಷಣಗಳನ್ನು ಗುರುತಿಸಿ ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಬೇಕು. ಇಲ್ಲದಿದ್ದರೆ ಇತರ ಮಾರಕ ಸಮಸ್ಯೆಗಳು ಉಂಟಾಗಬಹುದು, ಪ್ರಾಣಕ್ಕೆ ಕುತ್ತು ತರಬಹುದು. ಎರಡನೇ ಪ್ರಶ್ನೆ, ಯಾವುದನ್ನು ದಾನ ಮಾಡುವುದರಿಂದ ಆರೋಗ್ಯದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ? ಆಪ್ಷನ್ಸ್: ಎ ಚಪ್ಪಲಿ, ಬಿ ಕೊಡೆ, ಸಿ ಅರಿಶಿನ, ಡಿ ಎಳ್ಳು. ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಶಿನ. ಹಿಂದೂ ಧರ್ಮದಲ್ಲಿ ಅರಿಶಿನ ದಾನವನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಅರಿಶಿನ ದಾನ ಮಾಡುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಎಂಬ ನಂಬಿಕೆ ಇದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ತೆಗೆದುಕೊಂಡರೆ ನಾವು ಅರಿಶಿನ ದಾನ ಮಾಡುವುದರಿಂದ ಗುರುಗ್ರಹದಲ್ಲಿ ಹೊಂದಾಣಿಕೆ ರೂಪುಗೊಳ್ಳುತ್ತದೆ. ಪೂಜೆಯಲ್ಲಿ ಹಣೆಯ ಮೇಲೆ ಅರಿಶಿನ ತಿಲಕ ಹಚ್ಚುವುದರಿಂದ ಮದುವೆಗೆ ಸಂಬಂಧಿಸಿದ ಕೆಲಸಕ್ಕೆ ಸಹಾಯ ಮಾಡುತ್ತದೆ. ವಿವಾಹ ಸಂಬಂಧಗಳಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ದರೆ ಹಣೆಗೆ ಅರಿಶಿನದ ತಿಲಕವನ್ನು ಇಡಬೇಕು. ಇದು ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಮೂರನೇ ಪ್ರಶ್ನೆ, ಯಾರನ್ನು ಶಿವನ 11ನೇ ಅಂಶಾವತಾರ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ವೀರಭದ್ರ, ಬಿ ಪಿಪ್ಲಾದ, ಸಿ ಶರಭ, ಡಿ ಆಂಜನೇಯ. ಸರಿಯಾದ ಉತ್ತರ ಆಪ್ಷನ್ ಡಿ ಆಂಜನೇಯ. ಭಕ್ತವತ್ಸಲನಾದ ಮಹಾದೇವನು ಭಕ್ತರನ್ನು ಪೊರೆಯಲು ವಿವಿಧ ಅವತಾರವನ್ನೆತ್ತಿದವನು. ಶಿವಪುರಾಣದಲ್ಲಿ ಶಿವನ 19 ಅವತಾರಗಳ ಬಗ್ಗೆ ಹೇಳಲಾಗಿದೆ. ಸಮುದ್ರ ಮಂಥನದ ಕಾಲದಲ್ಲಿ ವಿಷ್ಣು ತಾಳಿದ ಮೋಹಿನಿ ಅವತಾರವನ್ನು ಬಹುವಾಗಿ ಮೆಚ್ಚಿಕೊಂಡ ಶಿವನ ವೀರ್ಯವು ನೆಲಕ್ಕೆ ಬಿದ್ದಾಗ ಅವನ ಅನುಮತಿಯಿಂದಲೇ ಸಪ್ತಋಷಿಗಳು ಅದನ್ನು ಅಂಜನೀಯಳ ಗರ್ಭಪಾತ್ರೆಯಲ್ಲಿ ಸ್ಥಾಪಿಸಿದರು. ಹೀಗೆ ಹನುಮಾನನ ಜನನವಾಯಿತು. ರಾಮಭಕ್ತ ಹನುಮಂತನನ್ನು ಶಿವನ 11ನೇ ಅಂಶಾವತಾರ ಎಂದು ಕರೆಯಲಾಗುತ್ತದೆ. ವಿಷ್ಣುವಿನ ಪೂರ್ಣ ಅವತಾರವಾದ ಭಗವಾನ್ ರಾಮನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಆಂಜನೇಯನ ಅವತಾರದಲ್ಲಿ ಅಂಜನಿಯ ಮಗನಾಗಿ ಭೂಮಿಯಲ್ಲಿ ಅವತರಿಸಿದನು ಎಂದು ಹೇಳಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಮೊಳಕೆ ಬಂದ ಬೆಳ್ಳುಳ್ಳಿಯನ್ನು ಸೇವಿಸುವುದರಿಂದ ಯಾವ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತದೆ? ಆಪ್ಷನ್ಸ್: ಎ ವಯಸ್ಸಾಗುವಿಕೆ, ಬಿ ಪಾರ್ಶ್ವವಾಯು, ಸಿ ಶುಗರ್, ಡಿ ಸ್ತನ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಳ್ಳುಳ್ಳಿಯಲ್ಲಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಇರುವ ವ್ಯಕ್ತಿಗಳಿಗೆ ನೈಟ್ರೇಟ್ ಅಂಶಗಳನ್ನು ಒದಗಿಸಿ ರಕ್ತನಾಳಗಳನ್ನು ಹಿಗ್ಗಿಸಿ ಸರಾಗವಾದ ರಕ್ತ ಸಂಚಾರ ಉಂಟುಮಾಡುವ ಸ್ವಭಾವವಿದೆ. ಇದರಿಂದ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವುದು ಅಥವಾ ಮೆದುಳಿನ ಭಾಗಕ್ಕೆ ಕಡಿಮೆ ಪ್ರಮಾಣದಲ್ಲಿ ರಕ್ತ ಸಂಚಾರ ಉಂಟಾಗುವ ಸಾಧ್ಯತೆ ಇರುವುದಿಲ್ಲ. ಮೊಳಕೆ ಬಂದಿರುವ ಬೆಳ್ಳುಳ್ಳಿಗಳನ್ನು ಆಗಾಗ ಸೇವನೆ ಮಾಡುವುದರಿಂದ ಅವುಗಳಲ್ಲಿ ಕಂಡುಬರುವ ನೈಸರ್ಗಿಕ ರಾಸಾಯನಿಕ ಅಂಶಗಳು ದೇಹದಲ್ಲಿ ರಕ್ತನಾಳಗಳ ಮೇಲೆ ಯಾವುದೇ ಒತ್ತಡ ಉಂಟಾಗದಂತೆ ತಡೆದು ಪಾರ್ಶ್ವವಾಯು ಸಮಸ್ಯೆಯಿಂದ ರಕ್ಷಣೆ ಮಾಡುತ್ತದೆ. ಚರ್ಮದ ಭಾಗದಲ್ಲಿ ಸುಕ್ಕುಗಳು ಹಾಗೂ ವಯಸ್ಸಾಗುವಿಕೆ ಪ್ರಕ್ರಿಯೆ ದೂರ ಮಾಡುತ್ತದೆ. ಕೇವಲ ಆಂತರಿಕವಾಗಿ ಮಾತ್ರವಲ್ಲದೆ ಬೆಳ್ಳುಳ್ಳಿ ಮೊಳಕೆ ಬರಿಸಿ ಸೇವನೆ ಮಾಡುವುದರಿಂದ ಅವುಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣ ಹೆಚ್ಚಾಗಿ ಸಿಕ್ಕಿ ಫ್ರೀ ರಾಡಿಕಲ್ ಅಂಶಗಳ ವಿರುದ್ಧ ರಕ್ಷಣೆ ಸಿಗುತ್ತದೆ. ಇದರಿಂದ ಚರ್ಮದ ವಯಸ್ಸಾಗುವಿಕೆ ಪ್ರಕ್ರಿಯೆ ದೂರವಾಗುತ್ತದೆ ಮತ್ತು ಚರ್ಮದ ಸುಕ್ಕುಗಳು ಮತ್ತು ಗೆರೆಗಳು ಮಾಯವಾಗುತ್ತವೆ. ದೇಹದ ಒಳಭಾಗದಲ್ಲಿ ಕೂಡ ಅಂಗಾಂಗಗಳ ರಕ್ಷಣೆ ಮೊಳಕೆ ಬಂದ ಬೆಳ್ಳುಳ್ಳಿಗಳಿಂದ ಉಂಟಾಗುತ್ತದೆ. ಐದನೇ ಪ್ರಶ್ನೆ, ಕೃಷಿ ಮತ್ತು ಶಕ್ತಿಯ ದೇವರು ಎಂದು ಯಾರನ್ನು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಇಂದ್ರ, ಬಿ ಕೃಷ್ಣ, ಸಿ ವರುಣ, ಡಿ ಬಲರಾಮ. ಸರಿಯಾದ ಉತ್ತರ ಆಪ್ಷನ್ ಡಿ ಬಲರಾಮ.
ಶ್ರೀಕೃಷ್ಣನ ಸಹೋದರ ವಾಸುದೇವ ಮತ್ತು ರೋಹಿಣಿಯ ಪುತ್ರನಾದ ಬಲರಾಮನು ಕೃಷಿ ಮತ್ತು ಶಕ್ತಿಯ ಅಧಿಪತಿ ಎಂದು ಹೇಳಲಾಗುತ್ತದೆ. ಕೃಷಿ ಉಪಕರಣಗಳು ಮತ್ತು ಸಮೃದ್ಧಿಯ ಜ್ಞಾನದ ಮುಂಚೂಣಿಯಲ್ಲಿದ್ದಾನೆ. ಬಲರಾಮನು ಸತ್, ಸಿಟ್ ಮತ್ತು ಆನಂದದ ಪ್ರತಿರೂಪ, ಅಂದರೆ ಶಾಶ್ವತತೆ ಮತ್ತು ಸತ್ಯದ ಪ್ರತಿನಿಧಿಯೂ ಹೌದು. ಬಲರಾಮನು ಯಮುನಾ ನದಿಯಿಂದ ಕಾಲುವೆಗಳನ್ನು ನಿರ್ಮಿಸಿ ರೈತರ ಜಮೀನಿಗೆ ನೀರು ತಲುಪುವಂತೆ ಮಾಡಿದನು. ಬಲರಾಮನ ವಿಶೇಷತೆಯನ್ನು ಜೈನ ಧರ್ಮದಲ್ಲೂ ಉಲ್ಲೇಖಿಸಲಾಗಿದೆ. ವಿಶೇಷವಾಗಿ ಬಲರಾಮನನ್ನು ವಿಷ್ಣುವಿನ ಶೇಷನಾಗ ಅವತಾರ ಎಂದು ಪರಿಗಣಿಸಲಾಗುತ್ತದೆ. 6ನೇ ಪ್ರಶ್ನೆ, ಮುಖ್ಯವಾಗಿ ಪುರುಷರು ತಣ್ಣೀರಿನ ಸ್ನಾನ ಮಾಡುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ, ಪ್ರತಿರೋಧಕ ಶಕ್ತಿ ಹೆಚ್ಚಳ, ಬಿ, ತೂಕ ಇಳಿಕೆ, ಸಿ, ಬಲವರ್ಧನೆ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಪುರುಷರು ತಣ್ಣೀರಿನ ಸ್ನಾನ ಮಾಡುವುದರಿಂದ ದೇಹದಲ್ಲಿ ಪ್ರತಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ದೇಹದಲ್ಲಿ ಬಿಳಿ ರಕ್ತ ಕಣಗಳ ವಿರುದ್ಧ ಹೋರಾಡುವ ವೈರಸ್ಗಳ ಪ್ರಮಾಣ ಹೆಚ್ಚಾಗುತ್ತದೆ. ಹಾಗಾಗಿ ತಣ್ಣೀರಿನಲ್ಲಿ ಸ್ನಾನ ಮಾಡುವವರಿಗೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಕಾಯಿಲೆಗಳು ಅಷ್ಟು ಬೇಗ ಬರುವುದಿಲ್ಲ. ಇನ್ನು ಕೆಲವರಿಗೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಇರುತ್ತದೆ. ಅಂಥವರು ಪ್ರತಿದಿನ ತಣ್ಣೀರು ಸ್ನಾನ ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡರೆ ದೇಹದಲ್ಲಿ ರಕ್ತ ಪರಿಚಲನೆ ಸರಳವಾಗಿ ನಡೆಯುತ್ತದೆ. ತಣ್ಣೀರಿನ ಸ್ನಾನ ಮಾಡುವುದರಿಂದ ದೇಹದ ತೂಕ ನಿಧಾನವಾಗಿ ಕಡಿಮೆಯಾಗುತ್ತದೆ. ತಣ್ಣೀರಿನ ಸ್ನಾನವು ಪುರುಷರ ಅಂಗಾಂಗಗಳ ಬೆಳವಣಿಗೆ ಮತ್ತು ಬಲವರ್ಧನೆಗೆ ಬಹಳಷ್ಟು ಸಹಕಾರಿ, ಹಾರ್ಮೋನ್ಗಳಿಗೆ ಬಹಳಷ್ಟು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಹೆಚ್ಚಾಗಿ ಪುರುಷರ ವೃಷಣಕ್ಕೆ ಬಿಸಿ ನೀರು ಬೀಳುವುದರಿಂದ ವೀರ್ಯಾಣು ವೃದ್ಧಿಯಾಗುವುದು ಬಹಳಷ್ಟು ಕಡಿಮೆಯಾಗುತ್ತದೆ. ಹಾಗಾಗಿ ತಣ್ಣೀರು ಸ್ನಾನ ಬಂಜೆತನ ನಿವಾರಣೆಗೆ ಬಹಳಷ್ಟು ಒಳ್ಳೆಯದು. 7ನೇ ಪ್ರಶ್ನೆ, ಕರುಳಿನ ಕ್ಯಾನ್ಸರ್ ಬರದಂತೆ ತಡೆಯುವಲ್ಲಿ ಯಾವ ಹಣ್ಣು ಸಹಕಾರಿಯಾಗಿದೆ? ಆಪ್ಷನ್ಸ್ ಎ, ಹಲಸಿನ ಹಣ್ಣು, ಬಿ, ನೇರಳೆ ಹಣ್ಣು, ಸಿ, ಬಾಳೆಹಣ್ಣು, ಡಿ, ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಎ, ಹಲಸಿನ ಹಣ್ಣು. ಆರೋಗ್ಯ ಸುಧಾರಣೆಯಲ್ಲಿ ಹಲಸಿನ ಹಣ್ಣು ಮಹತ್ವದ ಪಾತ್ರ ವಹಿಸುತ್ತದೆ. ಈ ಹಣ್ಣು ತಿನ್ನುವುದರಿಂದ ಜೀರ್ಣಕ್ರಿಯೆಯಲ್ಲಿ ಸಹಕರಿಸುತ್ತದೆ, ದೇಹದಾರ್ಢ್ಯತೆಯನ್ನು ಹೆಚ್ಚಿಸುತ್ತದೆ, ಅಸ್ತಮಾ ರೋಗವನ್ನು ನಿಯಂತ್ರಣದಲ್ಲಿರಿಸುತ್ತದೆ, ಥೈರಾಯ್ಡ್ ಗ್ರಂಥಿಯನ್ನು ಸುಸ್ಥಿತಿಯಲ್ಲಿಡಲು ನೆರವಾಗುತ್ತದೆ, ಮೂಳೆಗಳನ್ನು ಗಟ್ಟಿಗೊಳಿಸುತ್ತದೆ, ಕಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸುತ್ತದೆ, ಕರುಳಿನ ಕ್ಯಾನ್ಸರ್ ಬರದಂತೆ ಹಾಗೂ ಮೂಲವ್ಯಾಧಿಯಿಂದ ರಕ್ಷಿಸುತ್ತದೆ, ತೂಕ ಇಳಿಸಲು ನೆರವಾಗುತ್ತದೆ. 8ನೇ ಪ್ರಶ್ನೆ, ಹೈ ಬಿಪಿ ಇರುವವರು ಸೇವಿಸಲೇಬೇಕಾದ ಆಹಾರ ಯಾವುದು? ಆಪ್ಷನ್ಸ್ ಎ, ಮೀನು, ಬಿ, ಸೀಗಡಿ, ಸಿ, ಅಣಬೆ, ಡಿ, ಏಡಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಏಡಿ. ಏಡಿಗಳಲ್ಲಿರುವ ವಿಟಮಿನ್ ಬಿ12 ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಸುಧಾರಿಸುತ್ತದೆ. ಇದಲ್ಲದೆ ಲ್ಯೂಕೇಮಿಯಾದಂತಹ ರೋಗಗಳು ಏಡಿಗಳು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ತೂಕ ಇಳಿಸಿಕೊಳ್ಳಲು ಆರೋಗ್ಯಕರ ಆಯ್ಕೆ ಮತ್ತು ಫೈಬರ್ ಜೊತೆಗೆ ಕ್ಯಾಲ್ಸಿಯಂ ಸಮೃದ್ಧ ಪ್ರೋಟೀನ್ಗಳು ಸಹ ಇರುತ್ತವೆ. ಏಡಿಗಳೊಂದಿಗೆ ಮೆದುಳಿನ ಆರೋಗ್ಯ, ಹೃದಯವನ್ನು ಬಲಪಡಿಸುತ್ತದೆ. ಏಡಿಗಳಲ್ಲಿ ಇರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಹೃದ್ರೋಗಗಳಿಂದ ರಕ್ಷಿಸುತ್ತವೆ. ಅಧಿಕ ರಕ್ತದೊತ್ತಡ ಇರುವವರಿಗೆ ಏಡಿ ಅತ್ಯುತ್ತಮ ಆಯ್ಕೆಯಾಗಿದೆ. ಬಿಪಿಯನ್ನು ಚಿಟಿಕೆಯಷ್ಟು ಸುಲಭವಾಗಿ ಕಡಿಮೆ ಮಾಡುತ್ತದೆ. ಮುಖ್ಯವಾಗಿ ಹೈ ಬಿಪಿ ಇರುವವರು ಏಡಿಗಳನ್ನು ತಿನ್ನುವುದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆಯಬಹುದಾಗಿದೆ. 9ನೇ ಪ್ರಶ್ನೆ, ಅಲೆಕ್ಸಾಂಡರ್ನೊಂದಿಗೆ ಯುದ್ಧ ಮಾಡಿದ ಭಾರತದ ರಾಜ ಯಾರು? ಆಪ್ಷನ್ಸ್ ಎ, ಚಂದ್ರಗುಪ್ತ, ಬಿ, ಫೋರುಸ್, ಸಿ, ಅಂಬಿ, ಡಿ, ಧನನಂದ. ಸರಿಯಾದ ಉತ್ತರ ಆಪ್ಷನ್ ಬಿ, ಫೋರುಸ್. ಅಲೆಕ್ಸಾಂಡರ್ನೊಂದಿಗೆ ಯುದ್ಧ ಮಾಡಿದ ಭಾರತೀಯ ರಾಜನೆಂದರೆ ರಾಜ ಫೋರಸ್. ಅವರು ಹೈಡಾಸ್ಪೇಸ್ ಕದನದಲ್ಲಿ ಅಲೆಕ್ಸಾಂಡರ್ನ ಸೈನ್ಯದ ವಿರುದ್ಧ ಹೋರಾಡಿದರು. ಇವರು ಪಂಜಾಬ್ ಪ್ರದೇಶದ ದೊರೆಯಾಗಿದ್ದರು ಮತ್ತು ಹೈಡಾಸ್ಪೇಸ್ ನದಿಯ ದಡದಲ್ಲಿ ಅಲೆಕ್ಸಾಂಡರ್ನ ಸೈನ್ಯವನ್ನು ಎದುರಿಸಿದರು. ಇದು ಕ್ರಿಸ್ತಪೂರ್ವ 326ರಲ್ಲಿ ನಡೆದ ಯುದ್ಧವಾಗಿದ್ದು ಫೋರಸ್ ಮತ್ತು ಅಲೆಕ್ಸಾಂಡರ್ ನಡುವೆ ನಡೆಯಿತು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.